ಹಾಯ್ ಹಲೋ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಶಾತವಾಹನರ ಮುಂದುವರಿದ ಭಾಗ ಈ ಕ್ಲಾಸಲ್ಲಿ ನೋಡೋಣ. ಯಾಕಂದರೆ ವಿಲೇಜ್ ಅಕೌಂಟು ಮತ್ತು PDO ಎಕ್ಸಾಮ್ಗಳಿಗೆ ಕರ್ನಾಟಕ ಇತಿಹಾಸ ಅತಿ ಮುಖ್ಯವಾಗಿ ನೆನಪು ಕೇಳ್ತಾರೆ. ನಾವು ಹಿಂದಿನ ಕ್ಲಾಸಲ್ಲಿ ಏನು ನೋಡಿದ್ದೀವಿ ಅಂತ ನೋಡ್ತಾ ಹೋದರೆ, ಗೌತಮಿ ಪುತ್ರ ಶಾತಕರ್ಣಿಯ ಮಗ ವಸಿಷ್ಠ ಪುತ್ರ ಶಾತಕರ್ಣಿ, ಆತನ ವಿವಾಹ ಯಾರ ಜೊತೆ ಆಗ್ತದೆ? ವಸಿಷ್ಠ ಪುತ್ರ ಶಾತಕರ್ಣಿಯ ವಿವಾಹ ಅಂತಂದರೆ ಇದು ಶಕರ ಅರಸ ರುದ್ರಧಾಮನ ಮಗಳ ಜೊತೆ ಆಗ್ತದೆ. ಹೌದಾ? ವಸಿಷ್ಠ ಪುತ್ರ ಶಾತಕರ್ಣಿ, ವಸಿಷ್ಠ ಪುತ್ರ ಶಾತಕರ್ಣಿ ಅಂತ ನೆನಪು ನೋಡ್ತೀವಿ. ಈ ವಸಿಷ್ಠ ಪುತ್ರ ಶಾತಕರ್ಣಿಯ ವಿವಾಹ ಯಾರ ಜೊತೆ ಆಯಿತು ಅಂತ ನೋಡ್ತಾ ಹೋದ್ರೆ, ಶಕರ ಅರಸ ರುದ್ರಧಾಮನ ಮಗಳ ಜೊತೆ ವಿವಾಹ ಆಗ್ತದೆ. ಅಂದರೆ ಶಕರ ಅರಸ ರುದ್ರಧಾಮನ ಅಳಿಯ ಯಾರು ಅಂತ ಕೇಳಿದ್ರೆ ಈ ವಸಿಷ್ಠ ಪುತ್ರ ಶಾತಕರ್ಣಿ ಅಂತ ನೆನಪು ನೋಡ್ತೀವಿ. ಹೌದಾ? ವಸಿಷ್ಠ ಪುತ್ರ ಶಾತಕರ್ಣಿ. ಇನ್ನೊಂದು, ಈತ ಆಂಧ್ರ ಪ್ರದೇಶವನ್ನು ವಶಪಡಿಸಿಕೊಂಡು ಆಂಧ್ರದಲ್ಲಿ ಏನು ನಿರ್ಮಾಣ ಮಾಡಿದ್ರಿ ಈತ ಅಂತ ನೋಡ್ತಾ ಹೋದ್ರೆ ನವನಗರವನ್ನು ನಿರ್ಮಾಣ ಮಾಡ್ತಾನೆ. ಯಾವ ನಗರ? ನವನಗರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಾಗ್ತಾರಂದ್ರೆ ಈ ವಸಿಷ್ಠ ಪುತ್ರ ಶಾತಕರ್ಣಿ. ಯಾವ ಪುತ್ರ ಶಾತಕರ್ಣಿ? ವಸಿಷ್ಠ ಪುತ್ರ ಶಾತಕರ್ಣಿ ಅಂತ ನೆನಪು ನೋಡ್ತೀವಿ. ಹಾಗಾದರೆ ಈ ವಸಿಷ್ಠ ಪುತ್ರ ಶಾತಕರ್ಣಿ ನವನಗರ ನಿರ್ಮಾಣ ಮಾಡಿದ ಕಾರಣಕ್ಕಾಗಿ ಇವನಿಗೆ ಒಂದು ಬಿರುದು ಬಂತು. ಏನಂತ? ನವನಗರ ಸ್ವಾಮಿ. ನಗರ ಸ್ವಾಮಿ ಎನ್ನುವ ಬಿರುದು ಬಂತು ಅಂತ ನೆನಪು ನೋಡ್ತೀವಿ. ಹೌದಾ? ನವನಗರ ಸ್ವಾಮಿ ಅಂತ ಬಿರುದು ಬರ್ತದೆ. ಮತ್ತು ಅಮರಾವತಿ ಸ್ತೂಪಕ್ಕೆ ಸಹಾಯ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳ್ತಾರ. ಅಮರಾವತಿ ಸ್ತೂಪಕ್ಕೆ ಸಹಾಯ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ವಸಿಷ್ಠ ಪುತ್ರ ಶಾತಕರ್ಣಿ ಅಂತ ನೆನಪು ನೋಡ್ತೀವಿ. ವಸಿಷ್ಠ ಪುತ್ರ ಶಾತಕರ್ಣಿಯ ನಂತರ ಈ ಶಾತವಾಹನರ ಅರಸರೆಲ್ಲರೂ ಅಸಮರ್ಥರಾಗಿಬಿಡ್ತಾರೆ. ಅಂದ್ರೆ ಬಂದವರೆಲ್ಲರೂ ಅಸಮರ್ಥರಾಗಿದ್ರು. ಹಾಗಾಗಿ ಶಾತವಾಹನರ ಕಡೆಯ ಅರಸ ಯಾರಾಗ್ತಾರಂತ ನೋಡ್ತಾ ಹೋದ್ರೆ ಯಜ್ಞಶ್ರೀ ಶಾತಕರ್ಣಿ. ಯಜ್ಞಶ್ರೀ ಶಾತಕರ್ಣಿ ಅಂತ ನೆನಪು ನೋಡ್ತೀವಿ. ಯಾವ ಕರ್ಣಿ? ಶಾತಕರ್ಣಿ ಅಂತ ನೆನಪು ನೋಡ್ತೀವಿ. ಹಾಗಾದ್ರೆ ನೋಡ್ರಿ, ಕಡೆಯ ಅರಸ ಯಾರಾದರು ಅಂತ ನೋಡ್ತಾ ಹೋದ್ರೆ, ಹೌದಾ, ಕಡೆಯ ಅರಸ ಯಾರಾದ್ರು ಅಂತ ನೋಡ್ತಾ ಹೋದ್ರೆ ಯಜ್ಞಶ್ರೀ ಶಾತಕರ್ಣಿ. ಆರಂಭಿಕ ಅರಸ ಯಾರು ಅಂತ ಕೇಳಿದ್ರೆ ಸಿಮುಖ. ಇವರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ನೆನಪು ನೋಡ್ತೀವಿ. ಸಿಮುಖ ಪ್ರತಿಷ್ಠಾನ ಅಂತ ನೆನಪು ನೋಡ್ತೀವಿ. ಹಾಗಾದ್ರೆ ಮುಖ್ಯವಾಗಿ ಇವರ ಆಡಳಿತ ಪದ್ಧತಿ ಬಗ್ಗೆ ನೆನಪು ತಿಳ್ಕೊಳ್ಬೇಕ್ರಿ. ಮುಖ್ಯವಾಗಿ ಇವರ ಆಡಳಿತ ಪದ್ಧತಿ ಅಂತ ನೋಡ್ತಾ ಹೋದ್ರೆ, ಆಡಳಿತ ಪದ್ಧತಿ, ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಪ್ರಾಂತ್ಯವನ್ನು ನಗರ ಅಥವಾ ನಗರವನ್ನು ಗ್ರಾಮ ಎಂದು ವಿಭಾಗ ಮಾಡಿದ್ರು ಅಂತ ನೆನಪು ನೋಡ್ತೀವಿ. ಗ್ರಾಮ ಎಂದು ವಿಭಾಗ ಮಾಡಿದ್ರು ಅಂತ ನೆನಪು ನೋಡ್ತೀವಿ. ಹೌದಾ? ಗ್ರಾಮ ಎಂದು ವಿಭಾಗ ಮಾಡಿದ್ರು ಅಂತ ನೆನಪು ನೋಡ್ತೀವಿ. ಮತ್ತು ಆಡಳಿತದಲ್ಲಿ ಅನೇಕ ಇಲಾಖೆಗಳಿದ್ದು. ಆ ಆಡಳಿತದ ಇಲಾಖೆಗಳು ಯಾವಾಗಿದ್ವು ಅಂತ ನೋಡ್ತಾ ಹೋದರೆ, ಹೌದಾ, ನೋಡ್ರಿ, ಆಡಳಿತದಲ್ಲಿ ಅನೇಕ ಇಲಾಖೆಗಳಿದ್ವು. ಅಮಾತ್ಯ, ಆಹಾರ ಅಧಿಕಾರಿ ಅಂತ ನೆನಪು ನೋಡ್ತೀವಿ. ನೆಕ್ಸ್ಟ್ ಬರ್ರಿ, ಭಂಡಾರಿಕ, ಉಗ್ರಾಣು ಅಧಿಕಾರಿ. ನೆಕ್ಸ್ಟ್ ಹರ್ಣಿಕ, ಕೋಶಾಧಿಕಾರಿ. ನೆಕ್ಸ್ಟ್
ಕೋಶಾಧಿಕಾರಿ. ನೆಕ್ಸ್ಟ್ ನೋಡ್ರಿ, ರಾಜಸೇವಕ, ರಾಜನ ಆಪ್ತ ಸಲಹೆಗಾರ, ರಾಜನ ಆಪ್ತ ಸಲಹೆಗಾರ. ನೆಕ್ಸ್ಟ್ ನೋಡ್ರಿ, ಮಹಾರ್ಯ. ರಾಜತಾಂತ್ರಿಕ ಅಧಿಕಾರಿ. ಮಹಾಸೇನಾಪತಿ. ಸೈನಿಕರ ಅಧ್ಯಕ್ಷ ನೋಡ್ರಿ, ಸೈನಿಕರ ಅಧ್ಯಕ್ಷ. ಲೇಖಪಾಲ. ರಾಜ್ಯ ಕಾರ್ಯದರ್ಶಿ. ಹೌದಾ, ಆಡಳಿತ ಪದ್ಧತಿಯಲ್ಲಿ ಎಕ್ಸಾಂಪಲ್ ಕೇಳ್ತಾರೆ ಇವೆಲ್ಲ, ಮ್ಯಾಚ್ ದ ಫಾಲೋವಿಂಗ್ ಆಗಿ. ರಾಜ್ಯ ಲೇಖಪಾಲ. ನೆಕ್ಸ್ಟ್ ನಿಬಂಧಕಾರ. ಭೂದಾನ ಅಧಿಕಾರಿ. ನೋಡ್ರಿ, ಭೂದಾನ ಅಧಿಕಾರಿ ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಶಾತವಾಹನರ ಆಡಳಿತದಲ್ಲಿ ಹೌದಾ ರಾಜ್ಯವನ್ನು ಪ್ರಾಂತ್ಯ, ಪ್ರಾಂತ್ಯವನ್ನು ನಗರ, ನಗರವನ್ನು ಗ್ರಾಮ ಎಂದು ವಿಭಾಗಿಸೋದಲ್ಲದೆ ಆಡಳಿತದ ಅನುಕೂಲಕ್ಕಾಗಿ ಅಮತ್ಯ ಆಹಾರಾಧಿಕಾರಿ, ಭಂಡಾರಿಕ ಉಗ್ರಾಣು ಅಧಿಕಾರಿ, ಹಿರಣಿಕ ಕೋಶಾಧಿಕಾರಿ, ರಾಜ್ಯ ಸೇವಕ ರಾಜನ ಆಪ್ತ ಸಲಹೆಗಾರ, ಮಹಾರ್ಯ ರಾಜ್ಯ ತಾಂತ್ರಿಕ ಅಧಿಕಾರಿ, ಮಹಾಸೇನಾಪತಿ ಸೇನಾ ಅಧ್ಯಕ್ಷ, ಲೇಖಪಾಲ ರಾಜ್ಯ ಕಾರ್ಯದರ್ಶಿ. ಹೌದು, ನಿಬಂಧಕಾರ ಭೂದಾನ ಅಧಿಕಾರಿ ಅಂತ ಏನಪ್ಪ ನೋಡ್ತೀವಿ. ಭೂದಾನ ಅಧಿಕಾರಿ ಇವೆಲ್ಲವೂ ಕೂಡ ಆಡಳಿತದಲ್ಲಿ ಅತಿ ಮುಖ್ಯವಾಗಿ ಏನಪ್ಪ ಕೇಳ್ತಕ್ಕಂತಹ ವಿಷಯ. ಹೌದಾ, ಅತಿ ಮುಖ್ಯವಾಗಿ ಕೇಳ್ತಕ್ಕಂತಹ ವಿಷಯ ಅಂತ ಏನಪ್ಪ ನೋಡ್ತೀವಿ. ಹಾಗಾದರೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇವರ ಕಾಲದ ತೆರಿಗೆಗಳು ಯಾವ್ಯಾವಿದ್ದು ರೀ ತೆರಿಗೆಗಳು ಅಂತ ನೋಡ್ತಾ ಹೋದ್ರ. ಹೌದಾ, ಕೋಡಿಂಗ್ ಅದ ನೋಡ್ರಿ ತೆರಿಗೆಗಳು. ಹೌದಾ, ಭೂಮ್ ಅಂತಕ್ಕಂಥ ಕೋಡಿಂಗ್ ರೀ. ಏನ್ರಿ? ಹೌದಾ, ಬಲಿ, ವ್ಯವಸಾಯದ ಮೇಲೆ ಹೇರುವ ತೆರಿಗೆ, ವ್ಯವಸಾಯದ ಮೇಲೆ ಹೇರುವ ತೆರಿಗೆ ಬಲಿ. ನೆಕ್ಸ್ಟ್ ಹಿರಣ್ಯ, ನಗದು ರೂಪದ ತೆರಿಗೆ, ನಗದು ರೂಪದ ತೆರಿಗೆ. ನೆಕ್ಸ್ಟ್ ಉಪರಿಕ, ಉಪರಿಕ ಹೆಚ್ಚುವರಿ ತೆರಿಗೆ, ಹೆಚ್ಚುವರಿ ತೆರಿಗೆ. ಮೇಯ, ಹೌದಾ, ಮೇಯ ಧಾನ್ಯಗಳ ಮೇಲಿನ ತೆರಿಗೆ ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಶಾತವಾಹನರ ಕಾಲದ ಪ್ರಮುಖ ತೆರಿಗೆಗಳು ಯಾವಾಗಿದ್ದು ಅಂದ್ರೆ ಭೂಮ್ ಅಂತ ನೆನಪಿಡಿದ್ರೆ ಸಾಕ್ರಿ. ಹೌದಾ, ಬಲಿ, ಹಿರಣ್ಯ, ಉಪರಿಕ, ಹೌದಾ, ಮೇಯ ಅಂತಕ್ಕಂಥ ಪ್ರಮುಖ ತೆರಿಗೆಗಳು ಏನಪ್ಪ ಕಂಡು ಬರ್ತಾವೆ. ಹೌದಾ, ಪ್ರಮುಖ ತೆರಿಗೆಗಳು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಶಾತವಾಹನರ, ಹೌದಾ, ಶಾತವಾಹನರ ಕಲೆ ಮತ್ತು ಸಾಹಿತ್ಯ. ಹೌದಾ, ಕಲೆ ಮತ್ತು ಸಾಹಿತ್ಯಕ್ಕೂ ಕೂಡ ಒಂದು ಕೋಡಿಂಗ್ ಅದ ರೀ. ಅಂದ್ರೆ ಇವ್ರ ಕಾಲದ ವಿದ್ವಾಂಸರು ನೋಡ್ರಿ, ಖಡಕ್ ಶಹಜಿ. ನೋಡ್ರಿ, ಖಡಕ್ ಶಹಜಿ ಅಂತಕ್ಕಂಥ ಒಂದು ಕೋಡಿಂಗ. ಏನ್ರಿ ಇದು ನೋಡ್ರಿ, ಕ್ಷೇಮೇಂದ್ರ ಎನ್ನುವ ಇತಿಯ ಕವಿ ಶಾತವಾಹನರ ಪ್ರಸಿದ್ಧ ಕವಿರೀತ. ಈತ ಗೊಣಾಢ್ಯನ ಕತೆ ಏನು ಮಾಡಿದ್ದಂದ್ರೆ ಬೃಹತ್ ಕತೆ ಭಾಷಾಂತರ ಮಾಡಿರ್ತಾನ. ಹೌದಾ, ಗುಣಾಢ್ಯನ ಬೃಹತ್ ಕತೆ ಭಾಷಾಂತರ ಮಾಡಿರ್ತಕ್ಕಂಥ ವ್ಯಕ್ತಿ ಈತ. ನೆಕ್ಸ್ಟ್ ಅನಾಮಿಕ,
ಪ್ರೇಕ್ಷ ಗ್ರಂಥ. ಪ್ರೇಕ್ಷ ಗ್ರಂಥ ಅಂತ ಏನಪ್ಪ ನೋಡ್ತೀವಿ. ಪ್ರೇಕ್ಷ ಗ್ರಂಥ. ಅನಾಮಿಕ. ನೆಕ್ಸ್ಟ್ ಅನಾಮಿಕ, ಪ್ರೇಕ್ಷ ಗ್ರಂಥ. ದ್ವಾದಶ. ದ್ವಾದಶ ಈತ ಬರೆದಿದ್ದು ಯಾವುದು ಕೃತಿ ಅಂತ ನೋಡ್ತಾ ಹೋದ್ರೆ ಹೌದಾ ದ್ವಾದಶ. ದ್ವಾದಶ. ಕಲ್ಲವಗ್ಗ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಚಿತ್ರಕಲೆಗೆ ಸಂಬಂಧಪಟ್ಟಿದ್ದು ನೋಡ್ರಿ. ಹೌದಾ ಚಿತ್ರ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ ರೀ. ಹೌದಾ ಚಿತ್ರಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿ. ಹೌದಾ ನೆಕ್ಸ್ಟ್ ನೋಡ್ರಿ ಕುಂದಾಚಾರ್ಯ. ಯಾವಾಚಾರ್ಯ ರೀ? ಹೌದಾ ಕುಂದಾಚಾರ್ಯ. ನೋಡ್ರಿ ಇವನ ಕೃತಿಗಳು ಯಾವುವು ಅಂತ ಕೇಳಿದ್ರೆ ರಾಯಸಾರ, ಸಮಯಸಾರ. ಸಮಯ ಸಾರ ಎನ್ನುವ ಕೃತಿ ರೀ. ಹೌದಾ ಸಮಯಸಾರ. ನೆಕ್ಸ್ಟ್ ನೋಡ್ರಿ ಸಮಯಸಾರ. ಸರ್ವವರ್ಮ. ಸರ್ವವರ್ಮನ ಕೃತಿ ಯಾವುದು ಅಂತ ಕೇಳಿದ್ರೆ ಕಾತಂತ್ರ ವ್ಯಾಕರಣ. ಕಾತಂತ್ರ ವ್ಯಾಕರಣ ಇದು ಅತ್ಯಂತ ಪ್ರಮುಖ ಕೃತಿ ಇದೆ. ಬಹಳ ಸಲ ಎಕ್ಸಾಮಲ್ಲಿ ಏನಪ್ಪ ಕ್ವಶನ್ ಕೇಳಿದಾರೆ, ಸರ್ವವರ್ಮ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ರೆ ಕಾತಂತ್ರ ವ್ಯಾಕರಣ ಅಂತ ಏನಪ್ಪ ನೋಡ್ತೀವಿ. ಹೌದಾ ಕಾತಂತ್ರ ವ್ಯಾಕರಣ. ನೆಕ್ಸ್ಟ್ ಹಾಲ. ಗತ ಸಪ್ತಸತಿ. ಗತ ಸಪ್ತಸತಿ ಅಂತ ಏನಪ್ಪ ನೋಡ್ತೀವಿ. ಹಾಲನ ಕೃತಿ ಯಾವುದಾಗಿದೆ ಅಂತ ಕೇಳಿದ್ರೆ ಗತ ಸಪ್ತಸತಿ. ಇದರಲ್ಲಿ 700 ಶ್ಲೋಕಗಳಿದ್ದು ಇದೊಂದು ಶೃಂಗಾರ ಕಾವ್ಯ ಆಗಿದೆ ಅಂತ ಏನಪ್ಪ ನೋಡ್ತೀವಿ. ಯಾವುದು? ಗತ ಸಪ್ತಸತಿ. ಹೌದಾ ಗತ ಸಪ್ತಸತಿ. ಮತ್ತು ಯಾವ ಭಾಷೆಯಲ್ಲಿ ಅದ ಅಂತ ಕೇಳ್ತಾರೆ ಭಾಳ ಸಲ ಎಕ್ಸಾಮಲ್ಲಿ. ಪ್ರಾಕೃತ ಭಾಷೆಯಲ್ಲಿ ಇರೋದು ಕಂಡು ಬರ್ತದೆ ನೋಡ್ರಿ. ಹೌದಾ ಪ್ರಾಕೃತ ಭಾಷೆಯಲ್ಲಿ ಇರೋದು ಕಂಡು ಬರ್ತದೆ. ಹೌದಾ ನೆಕ್ಸ್ಟ್ ನೋಡ್ರಿ ಗುಣಾಢ್ಯ. ಹೌದಾ ಗುಣಾಢ್ಯನ ಕೃತಿ ಯಾವುದಂದ್ರೆ ಬೃಹತ್ ಕಥ. ಬೃಹತ್ ಕಥ ಇದು ಕೂಡ ಯಾವ ಭಾಷೆಯಲ್ಲದ ಅಂತ ಕೇಳಿದ್ರೆ ಪ್ರಾಕೃತ ಭಾಷೆಯಲ್ಲಿರೋದು ಏನಪ್ಪ ಕಂಡು ಬರ್ತದೆ ನೋಡ್ರಿ. ಹೌದಾ ನೋಡ್ರಿ ಇದು ಶಾತವಾಹನರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ವಿದ್ವಾಂಸರು ಮತ್ತು ಅವರ ಕೃತಿಗಳು. ಇವು ಹೆಂಗೆ ಕೇಳ್ತಾರೆ KPSC ಎಕ್ಸಾಮಲ್ಲಿ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್ ಆಗಿ ಏನಪ್ಪ ಕೇಳ್ಬಿಡ್ತಾರೆ. KPSC ಎಕ್ಸಾಮಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಆಗಿ ಕೇಳ್ಬಿಡ್ತಾರ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ನೋಡ್ರಿ ರೋಮನರ ಜೊತೆ ವ್ಯಾಪಾರ ಸಂಪರ್ಕ ಇತ್ತು ಅಂತ ಏನಪ್ಪ ತಿಳಿಯೋದಕ್ಕೆ ಇವರಿಗೊಂದು ಕುರುಹು ಏನಪ್ಪ ದೊರೀತದ. ಎಲ್ಲಿ ಏನು ದೊರೀತು ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿರುವಂಥ ತಮಿಳುನಾಡಿನ ಅರಕ್ಮೇಡ್. ತಮಿಳುನಾಡಿನ ಅರಕ್ಮೇಡಿನಲ್ಲಿ ಹೌದಾ ರೋಮನ್ ಚಿನ್ನದ ನಾಣ್ಯ ಸಿಗ್ತದೆ ರೀ. ರೋಮನರ ಚಿನ್ನದ ನಾಣ್ಯ ಏನಪ್ಪ ಸಿಕ್ಕಿತ್ತು. ಹಾಗಾದ್ರೆ ಆ ಚಿನ್ನದ ನಾಣ್ಯ ಯಾರ ಕಾಲಾವಧಿಗೆ ಸಂಬಂಧಪಟ್ಟಿತ್ತು ಅಂದ್ರೆ ಶಾತವಾಹನರ ಕಾಲಾವಧಿಗೆ ಸಂಬಂಧಪಟ್ಟಿತ್ತು ಅಂತ ಏನಪ್ಪ ನೋಡ್ತೀವಿ. ಶಾತವಾಹನರ ಕಾಲಾವಧಿಗೆ ಸಂಬಂಧಪಟ್ಟ ಕಾರಣಕ್ಕಾಗಿ ಇವರು ರೋಮನರ ಜೊತೆ ವ್ಯಾಪಾರ ಮಾಡ್ತಾ ಇದ್ರು ಅನ್ನೋದೇನಪ್ಪ ಉಲ್ಲೇಖ ಕಂಡು ಬರ್ತದೆ. ರೋಮನರ ಜೊತೆ ವ್ಯಾಪಾರ ಮಾಡ್ತಿದ್ರು ಅನ್ನೋ ಉಲ್ಲೇಖ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಇವರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಅಂತ ನೋಡ್ತಾ ಹೋದ್ರೆ ಹೌದಾ ಪ್ರಮುಖ ವಾಸ್ತುಶಿಲ್ಪ ಹೆಚ್ಚಿನ ಒಂದು ಪ್ರೋತ್ಸಾಹ ಯಾವುದಕ್ಕೆ ಕೊಟ್ಟಿದ್ರು ಇವರು ಅಂತ ಕೇಳಿದ್ರೆ ಲಲಿತ ಕಲೆಗೆ. ಹೌದಾ ಲಲಿತ ಕಲೆಗೆ. ಮತ್ತು ಬಂಡೆಗಳನ್ನು ಕೊರೆದು ಹೌದಾ ಚೈತ್ಯ ವಿಹಾರ ಮತ್ತು ಸ್ತೂಪ. ಹೌದಾ ಚೈತ್ಯ ವಿಹಾರ ಸ್ತೂಪವನ್ನು ಏನಪ್ಪ ನಿರ್ಮಾಣ ಮಾಡಿದಂಥ ಮೊದಲಿಗರು ಯಾರಾಗ್ತಾರಂದ್ರೆ ಈ ಶಾತವಾಹನರು ಅಂತ ಏನಪ್ಪ ನೋಡ್ತೀವಿ. ಮುಖ್ಯವಾದ ವಿವರಣೆ ನೋಡ್ರಿ. ಚೈತ್ಯಗಳು ಡಿಫ್ರೆನ್ಸ್ ಗೊತ್ತಾಗಲಿ. ವಿಹಾರಗಳು ನೆಕ್ಸ್ಟ್ ಸ್ತೂಪ
ಸ್ತೂಪಗಳು ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಸ್ತೂಪ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಸ್ತೂಪ. ನೋಡ್ರಿ, ಬೌದ್ಧ ಪ್ರಾರ್ಥನಾ ಮಂದಿರಕ್ಕೆ, ಬೌದ್ಧ ಪ್ರಾರ್ಥನಾ ಮಂದಿರಕ್ಕೆ ಏನಂತ ಕರೀತಾರ ಅಂತ ಕೇಳಿದ್ರ, ಮಂದಿರಕ್ಕೆ ಚೈತ್ಯ ಅಂತ ಕರೀತಾರೆ. ಚೈತ್ಯ ಅಂದ್ರೆ ಬಂಡೆಗಲ್ಲಿನಲ್ಲಿ ಉದ್ದವಾಗಿ ಏನಪ್ಪರ ಕಟ್ಟುದು, ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸ್ಮಾರಕಕ್ಕೆ ಚೈತ್ಯ ಅಂತ ಕರಿತೀವಿ. ಬೌದ್ಧರ ಪ್ರಾರ್ಥನಾ ಮಂದಿರಕ್ಕೆ ಏನಂತ ಕರಿತೀವಿ ಅಂದ್ರೆ ಚೈತ್ಯ ಅಂತ ಏನಪ್ಪ ಕರಿತೀವಿ. ಹಾಗಾದ್ರೆ ಚೈತ್ಯಗಳು ಎಲ್ಲೆಲ್ಲೆಲ್ಲ ಆದವ್ರಿ ಅಂತ ನೋಡ್ತಾ ಹೋದ್ರ, ಕಾರ್ಲೆ ಭಾರತ ದೇಶದ, ಹೌದಾ, ಕಾರ್ಲೆ ಚೈತ್ಯ ಏನದಲ್ಲ ರೀ, ಅತ್ಯಂತ ದೊಡ್ಡ ಚೈತ್ಯ ಅಂತ ಏನಪ್ಪ ನೋಡ್ತೀವಿ. ಮತ್ತು ಅತಿ ಉದ್ದವಾಗಿರ್ತಕ್ಕಂಥ ಚೈತ್ಯ ಯಾವುದು ಅಂತ ಕೇಳಿದ್ರೆ ಕಾರ್ಲೆ. ಮತ್ತು ಇನ್ನೂ ಎಲ್ಲೆಲ್ಲದಾವ, ಬೆಡ್ಸ, ಕೊಂಡಾನೆ, ಜಗ್ಗಯ್ಯನ ಪೇಟೆ, ಈ ಎಲ್ಲ ಕಡೆ ಏನಪ್ಪ ಕಂಡು ಬರ್ತವ್ರಿ ಯಾವು ಚೈತ್ಯಗಳು. ಹಾಗಾದ್ರೆ ವಿಹಾರ ಅಂದ್ರೆ ಏನ್ರಿ ಅಂತ ಕೇಳಿದ್ರ, ಹೌದಾ, ಬೌದ್ಧ ಸನ್ಯಾಸಿಗಳು ವಾಸ ಮಾಡುವ ಪ್ರದೇಶಕ್ಕೆ ಏನಂತ ಕರಿತೀರಂದ್ರೆ ವಿಹಾರಗಳು ಅಂತ ಏನಪ್ಪ ಕರೀತಾರೆ. ಬೌದ್ಧ ಸನ್ಯಾಸಿಗಳು ವಾಸ ಮಾಡುವಂಥ ಪ್ರದೇಶಕ್ಕೆ ವಿಹಾರಗಳು ಅಂತ ಏನಪ್ಪ ಕರೀತಾರೆ. ಹಾಗಾದ್ರೆ ವಿಹಾರಗಳು ಭಾರತಾದ್ಯಂತ ಎಲ್ಲ ಕಡೆ ಏನಪ್ಪ ನಿರ್ಮಾಣವಾಗಿರೋದು ಕಂಡು ಬರ್ತವ್ರಿ. ಹೌದಾ, ವಿಹಾರಗಳು ಎಲ್ಲೆಲ್ಲೆಲ್ಲ ಚೈತ್ಯಗಳಿದಾವೋ, ಹೌದಾ, ಚೈತ್ಯಗಳು ಎಲ್ಲೆಲ್ಲೆಲ್ಲ ಇದಾವೋ ಅಲ್ಲೆಲ್ಲ ಏನು ಮಾಡಿದಾರಂದ್ರೆ ವಿಹಾರಗಳು ನಿರ್ಮಾಣ ಮಾಡಿರೋದು ಏನಪ್ಪ ಕಂಡು ಬರ್ತಾರೆ. ಎಲ್ಲೆಲ್ಲೆಲ್ಲ ಚೈತ್ಯ ಇದಾವಲ್ಲ ಅಲ್ಲೆಲ್ಲ ವಿಹಾರಗಳು ನಿರ್ಮಾಣ ಮಾಡಿರೋದು ಕಂಡು ಬರ್ತದ. ಇವು ಕೂಡ ಎಲ್ಲೆಲ್ಲದಾವ್ರಿ, ನಾಸಿಕ್ನಲ್ಲಿದಾವ್ರಿ. ಹೌದಾ, ನಾಸಿಕಲ್ಲಿದಾವ, ಅಮರಾವತಿಯಲ್ಲದ. ಹೌದಾ, ಅಮರಾವತಿ ನೋಡ್ರಿ. ಸ್ತೂಪ ಅಂದ್ರೆ ಏನ್ರಿ ಅಂತ ಕೇಳಿದ್ರ, ಹೌದಾ, ಸ್ತೂಪ ಅಂದರೆ ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದಲ್ಲಿ ನಿರ್ಮಾಣ ಮಾಡಿರುವಂಥ ಸ್ಮಾರಕಕ್ಕೆ ಸ್ತೂಪ ಎಂದು ಕರೆಯುತ್ತೇವೆ. ಏನೆಂದು ಕರೆಯುತ್ತೇವೆ? ಹೌದಾ, ಸ್ತೂಪ ಎಂದು ಕರೆಯುತ್ತೇವೆ. ಬುದ್ಧನ ಅವಶೇಷಗಳ ಮೇಲೆ ನಿರ್ಮಾಣವಾದ ಗುಮ್ಮಟಾಕಾರದ ಸ್ಮಾರಕಕ್ಕೆ ಏನಂತ ಕರೀತಾರಂದ್ರೆ, ಸ್ಮಾರಕಕ್ಕೆ ಸ್ತೂಪ ಅಂತ ಕರೀತಾರೆ. ಹಾಗಾದ್ರೆ ಭಾರತದ ಅತ್ಯಂತ ದೊಡ್ಡ ಸ್ತೂಪ ಯಾವುದು ಅಂತ ಕೇಳಿದ್ರೆ ಅಮರಾವತಿ ಸ್ತೂಪ ಅಂತ ನೋಡ್ತೀವಿ ದಕ್ಷಿಣ ಭಾರತದಲ್ಲಿ. ಮೌರ್ಯರ ಆಡಳಿತದ ಅವಧಿಯಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ ಸಾಂಚಿ ಸ್ತೂಪ ನಿರ್ಮಾಣ ಮಾಡಿರ್ತಾರೆ. ಸಾಂಚಿ ಸ್ತೂಪ ಇವರ ಕಾಲದಲ್ಲಿ ಏನಾಯ್ತು ಅಂದ್ರೆ ಇನ್ನೊಮ್ಮೆ ಅಭಿವೃದ್ಧಿಗೊಂಡಿತು ಅಂತ ಏನಪ್ಪ ಹೇಳ್ತೀವಿ. ಇನ್ನೊಮ್ಮೆ ಅಭಿವೃದ್ಧಿಗೊಂಡಿತು ಅಂತ ಏನಪ್ಪ ನೋಡ್ತೀವಿ. ನೋಡ್ರಿ, ಅಜಂತದ 12ನೇ ಗುಹಾಂತರ ದೇವಾಲಯದಲ್ಲಿ ಶಾತವಾಹನರ ಕುರಿತು ತಿಳಿಸುತ್ತದೆ. ಯಾವ ವಾಹನರ ಕುರಿತು ತಿಳಿಸುತ್ತದೆ? ನೋಡ್ರಿ, ಚೈತ್ಯ, ವಿಹಾರ, ಸ್ತೂಪಕ್ಕಿರೋ ಡಿಫರೆನ್ಸ್ ಇಷ್ಟೇ. ಚೈತ್ಯ ಬೌದ್ಧ ಪ್ರಾರ್ಥನಾ ಮಂದಿರಗಳಿಗೆ ಚೈತ್ಯಗಳು ಅಂತ ಕರಿತೀವಿ. ಅತ್ಯಂತ ದೊಡ್ಡ ಚೈತ್ಯ ಮತ್ತು ಅತಿ ಉದ್ದವಾದ ಚೈತ್ಯ ಯಾವುದು ಅಂತ ಕೇಳಿದ್ರೆ ಕಾರ್ಲೆ. ಹೌದಾ, ನೆಕ್ಸ್ಟ್ ವಿಹಾರಗಳು, ಬೌದ್ಧ ಸನ್ಯಾಸಿಗಳು ವಾಸ ಮಾಡುವಂಥ ಪ್ರದೇಶಕ್ಕೆ ನಾವು ವಿಹಾರಗಳು ಅಂತ ಕರಿತೀವಿ. ಎಲ್ಲೆಲ್ಲೆಲ್ಲ ಚೈತ್ಯಗಳಿದಾವೋ ಅಲ್ಲೆಲ್ಲ ವಿಹಾರಗಳಿದಾವೆ. ಉದಾಹರಣೆ ಕಲಬುರಗಿಯಲ್ಲೂ ಕೂಡ ಒಂದು ದೊಡ್ಡ ವಿಹಾರ ಏನಪ್ಪ ಸ್ತೂಪ ಅಂತ ಏನಪ್ಪ ನೋಡ್ತೀವಿ. ಸ್ತೂಪಗಳು ಅಂತ ನೋಡಿದ್ರೆ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಾಣವಾಗಿರುವ ಗುಮ್ಮಟಾಕಾರದ ಸ್ಮಾರಕಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ತೂಪ ಅಂತ ಕರಿತೀವಿ. ಅತ್ಯಂತ ದೊಡ್ಡ ಸ್ತೂಪ ಯಾವುದಂದ್ರೆ ಅಮರಾವತಿ ಸ್ತೂಪ ಅಂತ ನೋಡ್ತೀವಿ. ಮೌರ್ಯರ ಕಾಲದಲ್ಲಿ ನಿರ್ಮಾಣವಾದ ಸಾಂಚಿ ಸ್ತೂಪ ಇವರ ಕಾಲದಲ್ಲಿ ಅಭಿವೃದ್ಧಿಗೊಂಡಿತು ಅಂತ ಏನಪ್ಪ ಹೇಳ್ತೀವಿ.
ಅಜಂತ 12ನೇ ಗುಹಾಂತರ ದೇವಾಲಯ ಏನಾಯಿತು ಅಂತ ನೋಡ್ರ ಅದರಲ್ಲಿ ಶಾತವಾಹನರ ಆಡಳಿತದ ಕುರಿತು ತಿಳಿಸುತ್ತದೆ ಅನ್ನೋದು ನೆನಪರ್ ಕಂಡುಬರ್ತದೆ. ಶಾತವಾಹನರ ಆಡಳಿತದ ಕುರಿತು ತಿಳಿಸುತ್ತದೆ ಅಂತ ನೆನಪರ್ ನೋಡ್ತೀವಿ. ನೋಡ್ರಿ ಇನ್ನೊಂದು ಶಾತವಾಹನರ ಕುರಿತು 3 ಶಾಸನಗಳು ಅತಿ ಮುಖ್ಯವಾಗಿ ನೆನಪರ್ ತಿಳಿದು ಬರ್ತವ್ರಿ. 3 ಶಾಸನಗಳು ಅತಿ ಮುಖ್ಯವಾಗಿ ನೆನಪರ್ ತಿಳಿದು ಬರ್ತವೆ. ನೋಡ್ರಿ ಶಾಸನ ರೀ, ಅಶೋಕನ ಎಲ್ಲ ಶಾಸನದಲ್ಲಿ ಧರ್ಮಚಕ್ರ ಇದೆ, ಜಸ್ಟ್ ಅದೇ ರೀತಿ ನೆನಪರ್ ಆಗ್ತಾ ಇದೆ ಅಷ್ಟೇ. ಹೌದಾ, 3 ಶಾಸನಗಳು ಅತಿ ಮುಖ್ಯವಾಗಿ ನೆನಪರ್ ನೋಡ್ತೀವಿ. ಆಲ್ರೆಡಿ ಈ ಇತಿಹಾಸ ರಾಜಕೀಯ ಹಿನ್ನೆಲೆ ಹೇಳೋ ಟೈಮ್ನಲ್ಲಿ ನಾನು ಹೇಳಿದ್ದೀನಿ, ಆದರೂ ಇನ್ನೊಂದ್ಸಲ ನೆನಪರ್ ನೋಡ್ರಿ. ಹೌದು, 3 ಶಾಸನಗಳು ಪ್ರಮುಖವಾಗಿ ನೆನಪರ್ ತಿಳಿದು ಬರ್ತವೆ. ಏನ್ರಿ 3 ಶಾಸನಗಳು ಯಾವ್ಯಾವ್ರಿ ಅಂದ್ರೆ, ಒಂದು ಹಿರೇಹಡಗಲಿ ಶಾಸನ. ಇದರಲ್ಲಿ ಏನು ಉಲ್ಲೇಖ ಅದ ಅಂತ ಕೇಳಿದ್ರೆ, ಶಾತವಾಹನರು ಕನ್ನಡದವರು ಅನ್ನುವ ಒಂದು ಉಲ್ಲೇಖ ಯಾವ ಶಾಸನದಿಂದ ತಿಳಿದು ಬಂದಿದ್ದು ಅಂತ ಕೇಳಿದ್ರೆ ಹಿರೇಹಡಗಲಿ ಶಾಸನ. ಹೌದಾ, ಯಾವ ಶಾಸನ ರೀ? ಶಾತವಾಹನರು ಕನ್ನಡಿಗರು. ಇವಾಗಿದು ಪ್ರಸ್ತುತ ಹಿರೇಹಡಗಲಿ ಶಾಸನ ಎಲ್ಲಿದೆ ಅಂತ ಕೇಳಿದ್ರೆ ವಿಜಯನಗರ ಜಿಲ್ಲೆ. ಮೊದಲು ಬಳ್ಳಾರಿಯಲ್ಲಿತ್ತು, ಈಗ ಏನಪ್ಪರ ಡಿವೈಡ್ ಆಗ್ಯದ ವಿಜಯನಗರ. ನೆಕ್ಸ್ಟ್ ನಾನಘಟ್ಟ ಶಾಸನ ಅಂತ ಏನಪ್ಪರ್ ನೋಡ್ತೀವಿ. ಹೌದಾ, ನಾನಘಟ್ಟ ಶಾಸನ ಇದು ಯಾರು ಹೊರಡಿಸ್ತಾರಂದ್ರೆ ನಾಗನೀಕಳು. ಯಾರ ಹೆಂಡತಿ ಅಂದ್ರೆ 1ನೇ ಶಾತಕರ್ಣಿಯ ಹೆಂಡತಿ ನಾಗನೀಕಳು. ಇದರಲ್ಲಿ ರಾಯ ಸಿಮುಖ ಅಂತ ಉಲ್ಲೇಖ ಮಾಡಿದ್ರು ಅಂತ ನೆನಪರ್ ನೋಡ್ತೀವಿ. ರಾಯ ಸಿಮುಖ ಎಂದು ಉಲ್ಲೇಖ ಮಾಡಿದ್ರು ಅಂತ ನೆನಪರ್ ಕಂಡು ಬರ್ತದೆ. ಇನ್ನೊಂದು ನಾಸಿಕ್ ಶಾಸನ ಇದು ಯಾರು ಹೊಡೆದ್ರು ಅಂದ್ರೆ ಬಾಳಶ್ರೀ ಶಾತಕರ್ಣಿ ಅಂತಕ್ಕಂತಹ ವೀರ ಎನ್ಪರ್ ಮಹಿಳೆ ಎನ್ಪರ್ ಹೊಡಿಸ್ತಾರೆ. ಯಾರು ಇವರು ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ. ಹೌದಾ, ಯಾವ ಪುತ್ರ? ಶಾತಕರ್ಣಿಯ ತಾಯಿ, ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ಅಂತ ಎನ್ಪರ್ ಹೊಡ್ತೀವಿ. ಇನ್ನೊಂದು ಇದು ನೋಡ್ರಿ, ಹಿರೇಹಡಗಲಿ ಶಾಸನ ಏನಾಗಿದೆ, ಶಾತವಾಹನರು ಕನ್ನಡಿಗರು ಅಂತ ಹೇಳ್ತದ. ಹಾಗಾದ್ರೆ ಅಶೋಕನ 12ನೇ ಬಂಡೆಗಲ್ಲು ಶಾಸನ, 12ನೇ ಬಂಡೆಗಲ್ಲು ಶಾಸನ ಏನು ಹೇಳ್ತದ ಅಂತ ನೋಡ್ತಾ ಹೋದ್ರ, ಹೌದಾ, ಆಂಧ್ರ ಭೃತ್ಯರು ಅಂತ ಎನ್ಪರ್ ಹೊಡ್ತೀವಿ. ಎಂಥ ಭೃತ್ಯರು? ಆಂಧ್ರ ಭೃತ್ಯರು ಅಂತ ಎನ್ಪರ್ ಹೇಳ್ತದೆ. ಯಾವ ಒಂದು ಶಾಸನ ಹೇಳ್ತದೆ ಅಂತ ಕೇಳಿದ್ರೆ 12ನೇ ಬಂಡೆಗಲ್ಲು ಶಾಸನ ಅಂತ ಎನ್ಪರ್ ಹೊಡ್ತೀವಿ. ಹೌದಾ, ಎಂಥ ಬಂಡೆಗಲ್ಲು ಶಾಸನ ರೀ? ಹೌದಾ, 12ನೇ ಬಂಡೆಗಲ್ಲು ಶಾಸನ. ವಿ.ಎ. ಸ್ಮಿತ್. ಹೌದಾ, ಯಾವ ಸ್ಮಿತ್ ರೀ? ವಿ.ಎ. ಸ್ಮಿತ್ ಮತ್ತು ರಾಯ್ ಚೌಧರಿ ಇವರೆಲ್ಲ ಏನು ಹೇಳ್ತಾರಂದ್ರೆ ಆಂಧ್ರದವ್ರು. ಇದು ಆರಂಭದ ಪ್ರಥಮ ವಿಡಿಯೋ ಕ್ಲಾಸಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ಏನಪ್ಪ ನೀವು ನೋಡ್ಬೋದು. ಹೌದಾ, ಪ್ರಥಮ ವಿಡಿಯೋ ಕ್ಲಾಸಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ಹೌದಾ, ಅದ್ಭುತವಾಗಿ ಆರ್ಥಿಕ ಜೀವನ, ಉತ್ತಮ ಆಡಳಿತ ಪದ್ಧತಿ ಮಾಡಿರ್ತಕ್ಕಂಥ ಅರಸರು ಯಾರಾಗ್ತಾರಂದ್ರೆ ಶಾತವಾಹನರು ಅಂತ ನೋಡ್ತೀವಿ. ಈ ಶಾತವಾಹನರು, ಹೌದಾ, ನಿಮಗೆ ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಶಾತವಾಹನರು ಎಂಡ್ ಆಗ್ತದೆ. ಹೌದಾ, ನಂತರ ಕದಂಬ ಸಾಮ್ರಾಜ್ಯ ಮತ್ತೊಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ. ಯಾಕಂದ್ರೆ ಇದ್ರ ಜೊತೆನೇ ಮಾಡ್ಬೋದಾಗಿತ್ತು, ಒಂದೊಂದು ಪಾರ್ಟ್, ಒಂದೊಂದೇ ಸಾಮ್ರಾಜ್ಯ ಒಂದೊಂದು ವಿಡಿಯೋ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ. ಹೌದಾ, ಧನ್ಯವಾದಗಳು.